ಜೈಲಿನಿಂದ ಹೊರಗಡೆ ಬರ್ತಾ ಇದ್ದಂತೆ ಪವಿತ್ರ ಗೌಡ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ ವಜ್ರಮುನೇಶ್ವರ ದೇಗುಲದಲ್ಲಿರುವಂತಹ ಪವಿತ್ರ ಗೌಡ ಬೆಳಿಗ್ಗೆ ಪರಪ್ಪನ ಅಗ್ರಹಾರದಿಂದ ಹೊರಗಡೆ ಬಂದ ತಕ್ಷಣ ಅಲ್ಲಿ ಜೈಲಿನ ಆವರಣದಲ್ಲೇ ಇರುವಂತಹ ಚೆಕ್ ಪೋಸ್ಟ್ ಬಳಿ ಇರುವಂತಹ ಮುನೇಶ್ವರನಿಗೆ ಕೈ ಮುಗಿದು ಹೊರಗಡೆ ಬಂದರು. ನಂತರ ಈಗ ನೋಡಿ ತೀರ್ಥಸ್ನಾನ ಮಾಡಿ ಹಣೆಗೆ ವಿಭೂತಿ ಹಚ್ಚಿಕೊಂಡು ಪವಿತ್ರ ಗೌಡ ಅಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರೆ. ಕೈಯಲ್ಲಿ ಅಗರಬತ್ತಿ ಹಿಡಿದು ಶ್ವೇತ ವಸ್ತ್ರಧಾರಿಯಾಗಿ ಪೂಜೆಯನ್ನು ನೆರವೇರಿಸಿದರು. ಅಲ್ಲಿ ಅಶ್ವತ್ಥ ಕಟ್ಟೆಗೆ ಪ್ರದಕ್ಷಿಣೆ ಹಾಕಿದ್ರು. ದೇಗುಲಕ್ಕೆ ಪ್ರದಕ್ಷಿಣೆ ಹಾಕಿ ಪವಿತ್ರ ಗೌಡ ಪೂಜೆಯನ್ನು ಸಲ್ಲಿಸಿದರು. ನೋಡಿ ದೃಶ್ಯಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಹಾಗೆ ಪವಿತ್ರ ಗೌಡ ಪರ ವಕೀಲರಾಗಿರುವಂತಹ ಶಿಲ್ಪಾ ಅವರು ಮಾತಾಡ್ತಾ ಇದ್ದಾರೆ. ಅನ್ನಕ್ಕಿಂತ ಹೆಚ್ಚಾಗಿ ಏನಂತಂದರೆ, ಈಗ ಆಲ್ರೆಡಿ ನಮ್ಮ ಸೀನಿಯರ್ ಆದಂಥ ಟಾಮಿಸ್ ರಬಸ್ಟಿನ್ ನಮ್ಮ ಕೆಲವೊಂದು ಯಾವ್ಯಾವುದು ಕೇಸ್ನಲ್ಲಿ ಅಂಶಗಳಿತ್ತು ಅದ್ರ ಬಗ್ಗೆ ವಾದ ಮಂಡನೆ ಮಾಡಿದ್ದಾರೆ. ಅದೆಲ್ರಿಗೂ ನಿಮ್ಗೆಲ್ರಿಗೂ ಗೊತ್ತಿರೋಂಥ ವಿಚಾರ. ಸೊ ಶುಕ್ರವಾರ ಏನಂತಂದರೆ ನಮಗೆ ಆರ್ಡರ್ ಪ್ರೊನೌನ್ಸ್ಮೆಂಟ್ ಆಯಿತು. ಬಟ್ ಯಾಕೆ ಡಿಲೇ ಆಯಿತು ಅಂತ ಹೇಳಿದ್ರೆ, ಸ್ವಲ್ಪ ಅವ್ರಿಗೆ ಏನಂತಂದರೆ ನಿನ್ನೆ ಕೋರ್ಟ್ ಅಮ್ಮೀನಿಂದ ಏನಂತಂದರೆ ಡಾಕ್ಯುಮೆಂಟ್ ಸಬ್ಮಿಷನ್ ಜೇಸಿಗೆ ಸ್ವಲ್ಪ ಲೇಟ್ ಆಗಿದ್ದ ಕಾರಣಕ್ಕೆ ಏನಂತಂದರೆ ಅವ್ರು ಇವತ್ತು ರಿಲೀಸ್ ಆಗಿದ್ದಾರೆ ಸರ್. ಮೇಡಮ್, ಈಗಾಗಲೇ ಈ ಒಂದು ಜಡ್ಜ್ಮೆಂಟ್ ರಿಮಾರ್ಕಬಲ್ ಜಡ್ಜ್ಮೆಂಟ್ ಆಗುತ್ತೆ, ಬೆಂಚ್ ಮಾರ್ಕ್ ಆಗುತ್ತೆ ಅಂತ ಹೇಳ್ತೀರಿ. ಯಾವ ರೀತಿಯಾಗಿ ವಿಭಿನ್ನ ಆಗಿದೆ ಜಡ್ಜ್ಮೆಂಟ್ ಅಂತೇಳಿ ಪ್ರಮುಖವಾಗಿ ಏನು ಅಂಶಗಳು ಮೇಡಮ್? ಸರ್, ಈ ಎಲ್ಲ ಜಡ್ಜ್ಮೆಂಟ್ಗಳು ಏನಂತಂದರೆ ರಿಮಾರ್ಕಬಲ್ ಜಡ್ಜ್ಮೆಂಟ್ ಆಗಲ್ಲ ಸರ್. ಬಟ್ ಈ ಜಡ್ಜ್ಮೆಂಟ್ ಏನಂತಂದರೆ, ಎಷ್ಟೋ ಜಡ್ಜ್ಮೆಂಟ್ಗಳು ರಿಮಾರ್ಕಬಲ್ ಜಡ್ಜ್ಮೆಂಟ್ ಆಗಿದ್ದಾವೆ, ಅದರಲ್ಲಿ ಇದು ಒಂದು ಕೂಡ ಆಗಿದೆ. ಸೊ ಇದರಲ್ಲಿ ಏನಂತಂದರೆ ಕೆಲವೊಂದು ಅಂಶಗಳೇನಂತ ಅಂದರೆ, ಈ ಕೇಸ್ ಏನಂತ ಅಂದರೆ, ಯಾವುದೇ ಒಂದು ಕೇಸ್ನ ನಾವು ತೊಗೊಂಡಾಗ ಏನಂತ ಅಂದರೆ ಒಬ್ಬರು ಆರೋಪಿ, ಇಬ್ಬರು ಅಥವಾ 3 ಜನ ಅಂತ ಬರಲ್ಲ. ಏನಂತಂದರೆ ಅದು ಎಂಟೈರ್ ಏನಂತಂದರೆ ಒಂದು ಕೇಸ್ನ ಪ್ರತಿಯೊಂದು ಅಂಶ ಏನಂತಂದರೆ ಗಮನದಲ್ಲಿಟ್ಕೊಂಡು ಜಡ್ಜ್ಮೆಂಟ್ ಬರೀಬೇಕಾಗತ್ತೆ. ಸೊ ಅದನ್ನು ಸಾಹೇಬ್ರು ಏನಂತಂದರೆ ಮಾಡಿದ್ದಾರೆ. ಇದರಲ್ಲಿ ಮಾಡಿ ಏನಂತಂದರೆ ಎಲ್ಲ ಆರೋಪಿಗಳಿಗೂ ಏನಂತಂದರೆ ಬೇಲ್ನ ನೀಡಿದ್ದಾರೆ. ಪ್ರಮುಖವಾಗಿ ವಿಭಿನ್ನತೆ ಅಂತ ಅನಿಸ್ಬೇಕು ಅಂತಂದರೆ ಯಾವೆಲ್ಲ ಗ್ರೌಂಡ್ಸ್ಗಳನ್ನ ಆಧಾರವಾಗಿ ಇಟ್ಕೊಂಡು ಜಡ್ಜ್ಮೆಂಟನ್ನು ಕೊಟ್ಟಿದ್ದಾರೆ. ಹೈಕೋರ್ಟ್ನ ಏಕಸದಸ್ಯ ಪೀಠ ನೀಡಿರ್ತಕ್ಕಂಥ ಜಡ್ಜ್ಮೆಂಟ್ ಯಾಕೆ ಬೆಂಚ್ ಮಾರ್ಕ್ ಆಗುತ್ತೆ ಇದಕ್ಕೆ ಒಂದು ಕೇಸ್? ಸರ್, ಈಗ ಅದರಲ್ಲಿ ಏನಂತಂದರೆ ತುಂಬ ಅಂಶಗಳಿದ್ದಾವೆ ಸರ್. ಇದು ಏನಂತಂದರೆ ಇದು 1 ಪಾಯಿಂಟ್ 2 ಪಾಯಿಂಟ್ ಏನು ಗಮನಿಸಿಲ್ಲ ಅವರು. ಎಂಟೈರ್ ಚಾರ್ಜ್ ಶೀಟಲ್ಲಿ ಪ್ರತಿಯೊಂದು ಅಂಶನೂ ಕೂಡ ಅದರಲ್ಲಿ ಏನಂದರೆ ಜಡ್ಜ್ಮೆಂಟ್ ಕಾಪಿನಲ್ಲಿ ವಿಶ್ಲೇಷಣೆ ಬರೆದಿದ್ದಾರೆ. ಸೊ ಯಾವ ಪಾಯಿಂಟು ಏನು ಅಂತ ಹೇಳಿ ಅದರಲ್ಲಿ ಏನಂತಂದರೆ ನಮ್ಮ ಕೆಲವೊಂದು ಏನಂತ ಅಂದರೆ ಅಂಶಗಳು ಏನಿದೆ ಅಂತ ಹೇಳಿ ಸೊ ಅದ್ರ ಬೇಸ್ನ ಅವರು ಕಂಪ್ಯಾರಿಸನ್ ಮಾಡಿ ಕೊಟ್ಟಿದ್ದಾರೆ ಸರ್. ಇದಿಷ್ಟು ಕೂಡ ಪವಿತ್ರ ಗೌಡ ಪರ ವಕೀಲರಾಗಿರ್ತಕ್ಕಂಥ ಶಿಲ್ಪಾ ಅವರು ಹೇಳ್ತಿರ್ತಕ್ಕಂಥ. ಕ್ಯಾಮ್ರಾಮನ್ ಗಣೇಶ್ ಜೊತೆ ಶಿವಪ್ರಸಾದ್, TV9 ಬೆಂಗಳೂರು.